Dear friends, ಎಲ್ರಿಗೂ ನಮಸ್ಕಾರ. Welcome to ಜ್ಞಾನಗಂಗೋತ್ರಿ's Inquest Current Affairs. This is class number 288. ಇವತ್ತಿನ ತರಗತಿಯಲ್ಲಿ ನಾವು 14ನೇ ಸೆಪ್ಟೆಂಬರ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. At the end of the presentation, we will have given Inquest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. Before getting into today's articles, these are the key answers of Inquest challenge number 252, and we appreciate Govardhan, Dhananjay, Pranita, Narain, GK Today, Krishnaveni, Chandamma, Akshata, Anil, Unknown, and many others also have given correct answers. Thank you very much for your participation. With this, let's get into the first article. India to assume the presidency of G20 for 1 year. So, ಭಾರತ ರಾಷ್ಟ್ರವು ಒಂದು ವರ್ಷದ ಮಟ್ಟಿಗೆ G20 ಸದಸ್ಯ ರಾಷ್ಟ್ರಗಳ ಅಧ್ಯಕ್ಷ ಸ್ಥಾನವನ್ನ ಪಡೆದುಕೊಳ್ಳಲಿದೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಭಾರತ ರಾಷ್ಟ್ರ ಯಾವ ಇಸ್ವಿಗೆ G20 ಅಧ್ಯಕ್ಷ ಸ್ಥಾನವನ್ನ ಪಡೆದುಕೊಳ್ಳುತ್ತೆ, ಅದಾದ್ಮೇಲೆ ಟ್ರಾಯ್ಕಾ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದನ್ನ ಡಿಸ್ಕಸ್ ಮಾಡೋಣ. ಅದರ ಜೊತೆಗೆ G20 ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಭಾರತ ರಾಷ್ಟ್ರ G20 ಗುಂಪೇನಿರುತ್ತೆ, ಅದರ ಅಧ್ಯಕ್ಷತೆಯನ್ನ 2023ನೇ ಸಾಲಿಗೆ ವಹಿಸಿಕೊಳ್ಳುತ್ತೆ. ಸೊ ಆ ಒಂದು ಕಾರಣದಿಂದ ಮುಂದಿನ G20 ಸಮಿಟ್ ಅಥವಾ G20 ಶೃಂಗಸಭೆ ಅಂತ ನಾವೇನ್ ಕರಿತೇವೆ, ಸೊ ಇದು 2023ರಲ್ಲಿ 9 ಮತ್ತು 10ನೇ ಸೆಪ್ಟೆಂಬರ್ ನವದೆಹಲಿಯಲ್ಲಿ ನಡೆಸಬೇಕಂತ ಭಾರತ ಸರ್ಕಾರ ಈಗ ನಿರ್ಧಾರವನ್ನ ಪಡೆದುಕೊಂಡಿರುತ್ತೆ. ಹಾಗಿದ್ರೆ ಈ ಒಂದು ಪ್ರೆಸಿಡೆನ್ಸಿ ಅಥವಾ G20 ಗುಂಪಿನ ಅಧ್ಯಕ್ಷ ಸ್ಥಾನವನ್ನ ಭಾರತ ರಾಷ್ಟ್ರ ಯಾವಾಗ್ಲಿಂದ ಯಾವಾಗ ಪಡೆದುಕೊಳ್ಳುತ್ತೆ ಅಂದ್ರೆ 1st ಡಿಸೆಂಬರ್ 2022 ಅಂದ್ರೆ ಈ ವರ್ಷದ ಡಿಸೆಂಬರ್ 1ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿ ಮುಂದಿನ ವರ್ಷ ಅಂದ್ರೆ 2023ರ ನವೆಂಬರ್ 30ರವರೆಗೆ G20 ಗುಂಪಿನ ಅಧ್ಯಕ್ಷ ಸ್ಥಾನವನ್ನ ಭಾರತ ರಾಷ್ಟ್ರ ಪಡೆದುಕೊಳ್ಳುತ್ತೆ. ಸೊ G20 ರಾಷ್ಟ್ರಗಳ ಒಂದು ಪ್ರಾಮುಖ್ಯತೆ ಏನು ಅಂದ್ರೆ, ಪ್ರಪಂಚದ ಒಟ್ಟು GDPಯ 85% GDP ಬಂದು ಈ G20 ರಾಷ್ಟ್ರಗಳದ್ದೇ ಇರುತ್ತೆ. ಅದಾದ್ಮೇಲೆ ಇಂಟರ್ನ್ಯಾಷನಲ್ ಟ್ರೇಡ್ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ 100% ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ G20 ರಾಷ್ಟ್ರಗಳ ಇಂಟರ್ನ್ಯಾಷನಲ್ ಟ್ರೇಡ್ ಬಂದು 75% ಇರುತ್ತೆ. ಅದಾದ್ಮೇಲೆ ಜಾಗತಿಕ ಜನಸಂಖ್ಯೆ ಅಥವಾ ವರ್ಲ್ಡ್ ಪಾಪ್ಯುಲೇಷನ್ಗೆ ನಾವು ಕಂಪೇರ್ ಮಾಡಿದಾಗ G20 ರಾಷ್ಟ್ರಗಳ ಪಾಪ್ಯುಲೇಷನ್ ಬಂದು 2/3 ಅಥವಾ 3/2 ಭಾಗವನ್ನ ನಾವು G20 ರಾಷ್ಟ್ರಗಳ ಜನಸಂಖ್ಯೆಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಪ್ರತಿ ವರ್ಷ ಏನ್ ಮಾಡ್ತಾರೆ ಅಂದ್ರೆ G20ಗೆ ಸಂಬಂಧಪಟ್ಟಂತೆ ಒಂದು ಟ್ರಾಯ್ಕಾ ಅಂತ ಒಂದು ಗುಂಪು ಮಾಡ್ತಾರೆ. ಟ್ರಾಯ್ಕಾ ಅಂದ್ರೆ 3 ರಾಷ್ಟ್ರಗಳ ಒಂದು ಗುಂಪನ್ನ ಟ್ರಾಯ್ಕಾ ಅಂತ ಕರಿತೇವೆ. ಹಾಗಿದ್ರೆ ಟ್ರಾಯ್ಕಾದಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂದ್ರೆ, ಕಳೆದ ವರ್ಷ G20ಯ ಅಧ್ಯಕ್ಷ ಸ್ಥಾನವನ್ನ ವಹಿಸ್ಕೊಂಡಿರ್ತಕ್ಕಂಥ ಒಂದು ಕಂಟ್ರಿ, ಪ್ರಸ್ತುತ ವರ್ಷದಲ್ಲಿ G20 ಅಧ್ಯಕ್ಷ ಸ್ಥಾನವನ್ನ ವಹಿಸ್ಕೊಂಡಿರ್ತಕ್ಕಂಥ ಒಂದು ಕಂಟ್ರಿ, ಮತ್ತೆ ಮುಂದಿನ ವರ್ಷ G20 ಅಧ್ಯಕ್ಷ ಸ್ಥಾನವನ್ನ ವಹಿಸ್ಕೊಳ್ತಕ್ಕಂಥ ಕಂಟ್ರಿ, ಈ 3 ರಾಷ್ಟ್ರಗಳನ್ನ ಸೇರಿಸಿ ನಾವು ಟ್ರಾಯ್ಕಾ ಅಂತ ಕರಿತೇವೆ. ಹಾಗಿದ್ರೆ 2022ರ G20ಯ ಟ್ರಾಯ್ಕಾ ಯಾವುದು ಅಂತ ಕೇಳಿದ್ರೆ ಇಟಲಿ. ಕಾರಣ 2021 ಅಲ್ಲಿ ಇದು ಅಧ್ಯಕ್ಷ ಸ್ಥಾನವನ್ನ ವಹಿಸ್ಕೊಂಡಿತ್ತು. ಅದಾದ್ಮೇಲೆ ಇಂಡೋನೇಷಿಯಾ ಇರುತ್ತೆ, ಕಾರಣ ಪ್ರಸ್ತುತ ವರ್ಷದಲ್ಲಿ ಇಂಡೋನೇಷಿಯಾ G20ಯ ಪ್ರೆಸಿಡೆನ್ಸಿಯನ್ನ ವಹಿಸ್ಕೊಂಡಿರುತ್ತೆ. 3ನೇ ರಾಷ್ಟ್ರ ಬಂದು ಇಂಡಿಯಾ ಆಗಿರುತ್ತೆ, ಕಾರಣ ಮುಂದಿನ ವರ್ಷ ಭಾರತ ರಾಷ್ಟ್ರ G20ಯ ಅಧ್ಯಕ್ಷ ಸ್ಥಾನವನ್ನ ವಹಿಸ್ಕೊಳ್ಳುತ್ತೆ. ಹಾಗಿದ್ರೆ 2023ರಲ್ಲಿ ಟ್ರಾಯ್ಕಾ ಮತ್ತೆ ಚೇಂಜ್ ಆಗುತ್ತೆ. ಸೊ 2023ರಲ್ಲಿ ಟ್ರಾಯ್ಕಾ ಯಾವ್ದಿರುತ್ತೆ ಅಂದ್ರೆ ಇಂಡೋನೇಷಿಯಾ. ಅಂದ್ರೆ 2023ಕ್ಕೆ 2022 ಹಿಂದಿನ ವರ್ಷ ಆಗುತ್ತೆ, ಅದಕ್ಕೆ ಇಂಡೋನೇಷಿಯಾನ ರಿಟೈನ್ ಮಾಡ್ಕೊಂಡಿರ್ತಾರೆ. ಸೊ ಮುಂದಿನ ವರ್ಷಕ್ಕೆ 2023 ಪ್ರಸ್ತುತ ವರ್ಷ ಆಗಿರುತ್ತೆ. ಸೊ ಅದರಿಂದ ಭಾರತ ಈ ಟ್ರೈಕೋ ಗುಂಪಿನಲ್ಲಿರುತ್ತೆ. ಮತ್ತು 2024ಕ್ಕೆ ಬ್ರೆಜಿಲ್ G20 ಪ್ರೆಸಿಡೆನ್ಸಿಯನ್ನ ವಹಿಸ್ಕೊಳ್ಳೋದ್ರಿಂದ ಬ್ರೆಜಿಲ್ ಅನ್ನ ಈ ಒಂದು ಗುಂಪಿಗೆ ಆಡ್ ಮಾಡಲಾಗಿರುತ್ತೆ. ಸೊ ಈ ವರ್ಷ ಅಂದ್ರೆ ಭಾರತ ರಾಷ್ಟ್ರ ಪ್ರೆಸಿಡೆನ್ಸಿಯನ್ನ ವಹಿಸಿಕೊಂಡ ನಂತರ ಫಾರ್ ದಿ ವೆರಿ ಫಸ್ಟ್ ಟೈಮ್ ಅಂದ್ರೆ G20ಯಲ್ಲೇ ಮೊಟ್ಟ ಮೊದಲ ಬಾರಿಗೆ 3 ರಾಷ್ಟ್ರಗಳು ಡೆವಲಪಿಂಗ್ ಕಂಟ್ರೀಸ್ ಆಗಿರ್ತವೆ, ಅಂದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಾಗಿರುತ್ತೆ. ಸೊ ಅದರಿಂದ ಅವರ ವಾಯ್ಸ್ ಏನಿರುತ್ತೆ ಅಥವಾ ಅವರ ಧ್ವನಿಯನ್ನ ನಾವು ಎಲ್ಲಾ ರಾಷ್ಟ್ರಗಳಿಗೆ ಕಮ್ಯುನಿಕೇಟ್ ಮಾಡುವುದರಲ್ಲಿ ಸಕ್ಸಸ್ಫುಲ್ ಆಗ್ಬೋದು ಅಂತಕ್ಕಂಥ ಒಂದು ಸಾಧ್ಯತೆ ಇಲ್ಲಿರುತ್ತೆ. ಹಾಗಿದ್ರೆ G20 ಬಗ್ಗೆ ನಾವು ಬೇಸಿಕ್ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡೋದಾದ್ರೆ, ಇದಕ್ಕೆ ಯಾಕೆ ನಾವು G20 ಅಂತ ಕರಿತೀವಿ ಅಂದ್ರೆ, ಇಟ್ ಈಸ್ ಗ್ರೂಪ್ ಆಫ್ 20 ಅಥವಾ 20 ರಾಷ್ಟ್ರಗಳ ಒಂದು ಗುಂಪಾಗಿರುತ್ತೆ. ಸೊ ಇದು ಇಂಟರ್ ಗವರ್ನಮೆಂಟಲ್ ಫೋರಂ
ಫೋರಮ್ ಆಗಿರುತ್ತೆ, ಅಂದ್ರೆ ಸರ್ಕಾರಗಳ ನಡುವೆ ಇರತಕ್ಕಂತ ಒಂದು ವೇದಿಕೆ ಆಗಿರುತ್ತೆ. ಸೊ ಇದರಲ್ಲಿ 19 ರಾಷ್ಟ್ರಗಳು, ಅದ್ರ ಜೊತೆಗೆ ಯುರೋಪಿಯನ್ ಯೂನಿಯನ್ ಮತ್ತೆ ಯುರೋಪಿಯನ್ ಒಕ್ಕೂಟವನ್ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಈಸ್ 19+1, ಸೊ 19 ಕಂಟ್ರೀಸ್ ಮತ್ತೆ ಒಂದು ಯುರೋಪಿಯನ್ ಯೂನಿಯನ್ ಆಗಿರುತ್ತೆ. ಸೊ ಇದು ಈ ಒಂದು ಗ್ರೂಪಿನ ಮೇನ್ ಪರ್ಪಸ್ ಏನು ಅಂದ್ರೆ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಅಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣಕಾಸಿನ ಸ್ಥಿರತೆಯನ್ನ ಕಾಪಾಡ್ತಕ್ಕಂಥದ್ದು, ಇವನ್ ಕ್ಲೈಮೇಟ್ ಚೇಂಜ್ ಅಂದ್ರೆ ಜಾಗತಿಕ ತಾಪಮಾನಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನ ತೆಗೆದುಕೊಳ್ತಕ್ಕಂಥದ್ದು, ಸಸ್ಟೈನಬಲ್ ಡೆವಲಪ್ಮೆಂಟ್ ಸುಸ್ಥಿರ ಅಭಿವೃದ್ಧಿ, ಈ ರೀತಿಯ ಎಲ್ಲ ವಿಷಯಗಳ ಬಗ್ಗೆ ಸಹಕಾರವನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ G20 ಅದರಲ್ಲಿ GDP ಎಷ್ಟಿರುತ್ತೆ, ಪಾಪ್ಯುಲೇಷನ್ ಎಷ್ಟಿರುತ್ತೆ, ಎಲ್ಲ ವಿಷಯಗಳನ್ನ ನಾನು ಫಸ್ಟ್ ಸ್ಲೈಡ್ ಅಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರ್ತೇನೆ. ಹಾಗಿದ್ರೆ G20 ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 1999ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸಿನ್ಸ್ 2008 ಅಂದ್ರೆ ಇದನ್ನ 1999ರಲ್ಲಿ ಸ್ಥಾಪನೆ ಮಾಡಿದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಶೃಂಗಸಭೆಗಳನ್ನ 2008ರಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಲ್ಲಿ ಎಲ್ಲಾ ಸದಸ್ಯ ರಾಷ್ಟ್ರಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತವೆ. ಅದ್ರ ಜೊತೆಗೆ ಯುರೋಪಿಯನ್ ಯೂನಿಯನ್ ನ ಯಾರು ರೆಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಯುರೋಪಿಯನ್ ಕಮಿಷನ್ ಅಂಡ್ ದಿ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ವತಿಯಿಂದ ಯುರೋಪಿಯನ್ ಯೂನಿಯನ್ ನ ಪ್ರತಿ ವರ್ಷ ಈ ಒಂದು ಶೃಂಗಸಭೆಗಳಲ್ಲಿ ಪ್ರತಿನಿಧಿಸಲಾಗುತ್ತೆ. ಅದಾದ್ಮೇಲೆ ಬರೀ G20 ರಾಷ್ಟ್ರಗಳು ಮಾತ್ರ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಬೇರೆ ರಾಷ್ಟ್ರಗಳು, ಬೇರೆ ಆರ್ಗನೈಸೇಷನ್ಸ್, ಇವನ್ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಅಂದ್ರೆ ಸರ್ಕಾರೇತರ ಕೆಲವೊಂದು ಸಂಸ್ಥೆಗಳಿಗೂ ಕೂಡ ಈ ಒಂದು ಶೃಂಗಸಭೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂತ ಒಂದು ಅವಕಾಶವನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಶೃಂಗಸಭೆ ಅಥವಾ G20ಗೆ ಸಂಬಂಧಪಟ್ಟಂತೆ ಪ್ರಸ್ತುತ ಚೇರ್ಮನ್ ಯಾರಾಗಿರ್ತಾರೆ ಅಂದ್ರೆ ಜೋಕೋ ವಿಡೋಡೋ ಅವರು ಆಗಿರ್ತಾರೆ. ಈಸ್ ದಿ ಪ್ರೆಸಿಡೆಂಟ್ ಆಫ್ ಇಂಡೋನೇಷಿಯಾ. ಸೊ ಅದಾದ್ಮೇಲೆ ಇಲ್ಲಿ ಈ ರೆಡ್ ಕಲರ್ ಕಾಣ್ತಾ ಇರ್ತಕ್ಕಂತ ಎಲ್ಲ ರಾಷ್ಟ್ರಗಳು G20ಯ ಭಾಗವಾಗಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಅದಾದ್ಮೇಲೆ ಇದರ ಸದಸ್ಯ ರಾಷ್ಟ್ರಗಳನ್ನ ನಾವು ನೋಡೋದಾದ್ರೆ ಸೊ G20ಯಲ್ಲಿ ಅಂದ್ರೆ 19 ರಾಷ್ಟ್ರಗಳು ಯಾವ್ದ್ಯಾವ್ದು ಅಂತ ನಾವು ಕಂಪ್ಲೀಟ್ ಆಗಿ ಇಲ್ಲಿ ಕೊಟ್ಟಿರ್ತೇವೆ. ಅದ್ರ ಜೊತೆಗೆ ಯುರೋಪಿಯನ್ ಯೂನಿಯನ್ +1 ಆಗಿರುತ್ತೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಟು ದ ಇನ್ಫಾರ್ಮೇಶನ್. ಸಾಕಷ್ಟು ಪರೀಕ್ಷೆಗಳಲ್ಲಿ ಈ G20ಗೆ ಸಂಬಂಧಪಟ್ಟಂತೆ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂತಕ್ಕಂಥ ಪ್ರಶ್ನೆ ಕೇಳ್ತಾ ಇರ್ತಾರೆ. ಸೊ ಅದನ್ನ ಆನ್ಸರ್ ಮಾಡ್ಲಿಕ್ಕೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಸೂಕ್ತವಾಗಿರುತ್ತೆ. ಅದಾದ್ಮೇಲೆ ಸ್ಪೇನ್ ಅಂಡ್ ದಿ ಯುನೈಟೆಡ್ ನೇಷನ್ಸ್ ಅಂಡ್ ದಿ ವರ್ಲ್ಡ್ ಬ್ಯಾಂಕ್ ಅಂಡ್ ದಿ ಆಫ್ರಿಕನ್ ಯೂನಿಯನ್ ಮತ್ತೆ ಅದರ್ ಆರ್ಗನೈಸೇಷನ್ಸ್ ಆರ್ ಪರ್ಮನೆಂಟ್ ಗೆಸ್ಟ್ ಇನ್ವೈಟೀಸ್. ಸೊ ಈ ಒಂದು ಸ್ಪೇನ್ ರಾಷ್ಟ್ರ ಆಗಿರ್ಬೋದು, ವಿಶ್ವಸಂಸ್ಥೆ, ವಿಶ್ವ ಬ್ಯಾಂಕ್ ಮತ್ತೆ ಆಫ್ರಿಕನ್ ಯೂನಿಯನ್ ಮತ್ತೆ ಇತರ ಸಂಸ್ಥೆಗಳು ಶಾಶ್ವತವಾಗಿ ಅತಿಥಿಗಳಾಗಿ ಆಹ್ವಾನ ಆಗ್ತಕ್ಕಂಥ ಕೆಲವೊಂದು ಸಂಸ್ಥೆಗಳು ಮತ್ತು ರಾಷ್ಟ್ರಗಳಾಗಿರ್ತವೆ. ಅದಾದ್ಮೇಲೆ ಈ ಒಂದು ಸಂಸ್ಥೆ ಅಥವಾ ಆರ್ಗನೈಸೇಷನ್ ಅನ್ನ ನಾವು ನೋಡಿದಾಗ ಇದಕ್ಕೆ ಯಾವುದೇ ಪರ್ಮನೆಂಟ್ ಸೆಕ್ರೆಟರಿಯೇಟ್ ಅಥವಾ ಸ್ಟಾಫ್ ಆಗ್ಲಿ ಇರೋದಿಲ್ಲ, ಅಂದ್ರೆ ಕೇಂದ್ರ ಕಚೇರಿ ಆಗ್ಲಿ ಅಥವಾ ಇದಕ್ಕೆ ಕಾರ್ಯನಿರ್ವಹಿಸಲಿಕ್ಕೆ ಯಾವುದೇ ರೀತಿಯ ಪರ್ಮನೆಂಟ್ ಸಿಬ್ಬಂದಿ ಇರೋದಿಲ್ಲ. ಸೊ ಯಾವ ರಾಷ್ಟ್ರ ಇದರ ಪ್ರೆಸಿಡೆನ್ಸಿಯನ್ನ ತೆಗೆದುಕೊಳ್ಳುತ್ತೆ ಅದೇ ರಾಷ್ಟ್ರ ಅದರ ಕೇಂದ್ರ ಕಚೇರಿ ಆಗುತ್ತೆ, ಮತ್ತೆ ಅದೇ ಒಂದು ಸರ್ಕಾರ ಇದರ ಪರ್ಮನೆಂಟ್ ಸ್ಟಾಫ್ ಆಗಿರುತ್ತೆ ಅಥವಾ ಆ ಒಂದು ವರ್ಷಕ್ಕೆ ಸ್ಟಾಫ್ ಆಗಿರುತ್ತೆ. ಸೊ ಈ ಒಂದು ಅಧ್ಯಕ್ಷ ಸ್ಥಾನ ಇದರ ಸದಸ್ಯ ರಾಷ್ಟ್ರಗಳಲ್ಲಿ ಸರದಿ ಮಟ್ಟದಲ್ಲಿ ಅಂದ್ರೆ ರೊಟೇಟ್ಸ್ ಆನ್ಯುಯಲಿ, ಪ್ರತಿ ವರ್ಷ ತನ್ನ ಒಂದು ಸದಸ್ಯ ರಾಷ್ಟ್ರಗಳ ನಡುವೆ ಇದು ರೊಟೇಟ್ ಆಗ್ತಾ ಇರುತ್ತೆ. ಸೊ ಕರೆಂಟ್ ಚೇರ್ ಬಂದು ಆಲ್ರೆಡಿ ಹೇಳಿದ್ದೇನೆ, ಇಂಡೋನೇಷಿಯಾ ರಾಷ್ಟ್ರ ಇದರ ಪ್ರಸ್ತುತ ಅಧ್ಯಕ್ಷ ರಾಷ್ಟ್ರವಾಗಿರುತ್ತೆ. ಸೊ 2021ರ ಸಮಿಟ್ ಎಲ್ಲಿ ಇಟಲಿಯಲ್ಲಿ ನಡೆದಿರುತ್ತೆ. ಸೊ ಅದಾದ್ಮೇಲೆ 2022, 23, 24 ಇದನ್ನ ಈ ಟ್ರೈಕೋನ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ 2023ಕ್ಕೆ ಭಾರತ ರಾಷ್ಟ್ರ ಪ್ರೆಸಿಡೆನ್ಸಿಯನ್ನ ತೆಗೆದುಕೊಂಡ್ರೆ 2024ಕ್ಕೆ ಬ್ರೆಜಿಲ್ ಇದರ ಪ್ರೆಸಿಡೆನ್ಸಿಯನ್ನ ತೆಗೆದುಕೊಳ್ಳುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಯಾಸ್ ಫಸ್ಟ್ ಸೆಮಿ ಕಂಡಕ್ಟರ್ ಚಿಪ್ ಫ್ಯಾಕ್ಟರಿ. ಭಾರತ ದೇಶದ ಮೊಟ್ಟ ಮೊದಲ ಸೆಮಿ ಕಂಡಕ್ಟರ್ಗಳ ಒಂದು ಕಾರ್ಖಾನೆಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಭಾರತದಲ್ಲೇ ಮೊಟ್ಟ ಮೊದಲು ಜ್ಞಾಪಕ ಇಟ್ಕೊಳ್ಳಿ. ಸೊ ಇದನ್ನ ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮತ್ತು ಯಾರು ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ಸ್ಟಾರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಫಾಕ್ಸ್ಕಾನ್ ಅಂತಕ್ಕಂಥ ಒಂದು ಕಂಪನಿ ಮತ್ತೆ ವೇದಾಂತ ಅಂತಕ್ಕಂಥ ಒಂದು ಕಂಪನಿ ಟುಗೆದರ್ ಬಂದು ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ವೇದಾಂತ ಅಂತಕ್ಕಂಥ ಒಂದು ಕಂಪನಿ, ಅದಾದ್ಮೇಲೆ ತೈವಾನಿಸ್ ಅಂದ್ರೆ ತೈವಾನ್ ರಾಷ್ಟ್ರದ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಅದನ್ನ ನಾವು ಫಾಕ್ಸ್ಕಾನ್ ಅಂತ ಕರೀತೇವೆ. ಸೊ ಇದರ ಸಹಯೋಗದೊಂದಿಗೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೆಮಿ ಕಂಡಕ್ಟರ್ ಚಿಪ್ ಗಳ ತಯಾರಿಕೆಗೆ ಅಥವಾ ಉತ್ಪಾದನಾ ಘಟಕವನ್ನ ಗುಜರಾತ್ ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಭಾರತ ದೇಶದ ಮೊದಲ ಸೆಮಿ ಕಂಡಕ್ಟರ್ ಕಾರ್ಖಾನೆ ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಪ್ರಶ್ನೆ ಕೇಳಿದ್ರೆ ಗುಜರಾತ್ ಅಂತ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಇದರಿಂದ ಗುಜರಾತ್ ನಲ್ಲಿ ಸಾಕಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಸೆಮಿ ಕಂಡಕ್ಟರ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಸೊ ಇದನ್ನ ಸಾಕಷ್ಟು ಡಿಜಿಟಲ್ ಡಿವೈಸಸ್ ಅಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಪದ್ಧತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಈವನ್ ಆಟೋಮೊಬೈಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಅದಾದ್ಮೇಲೆ
ಸೆಲ್ ಫೋನ್ಸ್ ಅಲ್ಲಿ ಯೂಸ್ ಮಾಡುತ್ತೇವೆ, ಮತ್ತೆ ಈವನ್ ATM ಕಾರ್ಡ್ಸ್ ಅಲ್ಲೂ ಕೂಡ ನಾವು ಸೆಮಿ ಕಂಡಕ್ಟರ್ ಗಳನ್ನ ಯೂಸ್ ಮಾಡ್ತಕ್ಕಂತ ಒಂದು ಪ್ರಾಕ್ಟೀಸ್ ಇರುತ್ತೆ, ಅಥವಾ ಅದನ್ನ ಯೂಸ್ ಮಾಡೋದ್ರಿಂದ ಅವುಗಳ ಡಿಮ್ಯಾಂಡ್ ಬಹಳ ಬಹಳ ಜಾಸ್ತಿ ಇರುತ್ತೆ. ಆ ಒಂದು ಕಾರಣಕ್ಕಾಗಿ ಭಾರತ ದೇಶದಲ್ಲಿ ಸೆಮಿ ಕಂಡಕ್ಟರ್ ಗಳ ಫ್ಯಾಕ್ಟರಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಭಾರತ ದೇಶದ ಸೆಮಿ ಕಂಡಕ್ಟರ್ ಗಳ ಮಾರುಕಟ್ಟೆಯನ್ನ ನಾವು ನೋಡಿದಾಗ 2021ರಲ್ಲಿ ಇದು $27.2 ಶತಕೋಟಿ ಅಂದ್ರೆ $27.2 ಬಿಲಿಯನ್ ಅಷ್ಟು ಮಾರ್ಕೆಟ್ ಇತ್ತು. ಅದೇ 2026ರ ವೇಳೆಗೆ $64 ಬಿಲಿಯನ್ ಅಷ್ಟು ಇನ್ಕ್ರೀಸ್ ಆಗ್ತಕ್ಕಂತ ಕಾರಣದಿಂದ ಈ ಒಂದು ಸೆಮಿ ಕಂಡಕ್ಟರ್ ಗಳ ವಲಯದಲ್ಲಿ ಅಭಿವೃದ್ಧಿಯನ್ನ ಸಾಧಿಸ್ತಕ್ಕಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ನಾವು ಈಗ ಪ್ರಸ್ತುತವಾಗಿ ಬೇರೆ ದೇಶಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಫಾರ್ ಎಕ್ಸಾಂಪಲ್ ತೈವಾನ್ ಮತ್ತು ಚೈನಾ ಮೇಲೆ ಈ ಒಂದು ಸೆಮಿ ಕಂಡಕ್ಟರ್ ಗಳನ್ನ ಆಮದು ಮಾಡಿಸ್ಕೊಳ್ಳೋದ್ರಲ್ಲಿ ನಾವು ಡಿಪೆಂಡೆಂಟ್ ಆಗಿರ್ತೇವೆ. ಸೊ ಆ ಒಂದು ಕಾರಣದಿಂದ ಭಾರತ ದೇಶದಲ್ಲಿಯೇ ಇದನ್ನ ಉತ್ಪಾದನೆ ಮಾಡುವ ಸಲುವಾಗಿ ಗುಜರಾತ್ ನಲ್ಲಿ ಸೆಮಿ ಕಂಡಕ್ಟರ್ ಚಿಪ್ ಗಳ ತಯಾರಿಕೆಗಾಗಿ ಈಗ ಕಾರ್ಖಾನೆಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಫಸ್ಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಟು ಜಾಯಿನ್ IBM ಕ್ವಾಂಟಮ್ ನೆಟ್ವರ್ಕ್. ಸೊ ಈ IBM ಕ್ವಾಂಟಮ್ ನೆಟ್ವರ್ಕ್ ಅಂತ ನಾವೇನ್ ಕರಿತೇವೆ, ಸೊ ಈ ಒಂದು ಕ್ವಾಂಟಮ್ ನೆಟ್ವರ್ಕ್ಗೆ ಭಾರತದ ಒಂದು ಪ್ರತಿಷ್ಠಿತ ಸಂಸ್ಥೆ ಜಾಯಿನ್ ಆಗಿರುತ್ತೆ. ಆ ಭಾರತದ ಪ್ರತಿಷ್ಠಿತ ಸಂಸ್ಥೆ ಯಾವುದು ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಡ್ರಾಸ್ ಅಂತ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. So Indian Institute of Technology, that is from Madras, is the first institute from India to join the IBM Quantum Network. So IBM Quantum Network na ಸೇರ್ಕೊಂಡಿರ್ತಕ್ಕಂತ ಮೊಟ್ಟ ಮೊದಲ ಭಾರತೀಯ ಸಂಸ್ಥೆ ಯಾವ್ದಾಗಿರುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ, ಸೊ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಮದ್ರಾಸ್ ಅಂತ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಆಸ್ ಅ ಮೆಂಬರ್ ಆಫ್ IBM ಕ್ವಾಂಟಮ್ ನೆಟ್ವರ್ಕ್, ಸೊ ನಮ್ಗೆ ಆಗ್ತಕ್ಕಂತ ಪ್ರಯೋಜನಗಳೇನು ಅಂದ್ರೆ IIT ಮಡ್ರಾಸ್ ವಿಲ್ ಗೆಟ್ ಕ್ಲೌಡ್ ಬೇಸ್ಡ್ ಅಕ್ಸೆಸ್ ಟು IBM's ಮೋಸ್ಟ್ ಅಡ್ವಾನ್ಸ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಸ್ಟಮ್. ಅಂದ್ರೆ ಈ ಒಂದು ಕ್ಲೌಡ್ ತಂತ್ರಜ್ಞಾನದ ಮುಖಾಂತರ ಇವಾಗ IIT ಮಡ್ರಾಸ್ ಏನಿದೆ ಅದು ಈ ಒಂದು IBM ನಲ್ಲಿರ್ತಕ್ಕಂತ ಎಲ್ಲಾ ಒಂದು ಮಾಹಿತಿಗೆ ಅಕ್ಸೆಸ್ ಅನ್ನ ಪಡೆದುಕೊಳ್ತಾರೆ. ಅದಾದ್ಮೇಲೆ IBM's ಕ್ವಾಂಟಮ್ ಎಕ್ಸ್ಪರ್ಟ್ಸ್ ಟು ಎಕ್ಸ್ಪ್ಲೋರ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್, ಅಂದ್ರೆ ಈ ಒಂದು IBM ನ ಒಂದು ತಂತ್ರಜ್ಞಾನ ಏನಿರುತ್ತೆ ಆ ಒಂದು ತಂತ್ರಜ್ಞಾನದ ಪ್ರಯೋಜನವನ್ನ ಪಡೆದುಕೊಳ್ಳಿಕ್ಕೆ ಈಗ IIT ಮಡ್ರಾಸ್ಗೆ ಈ ಒಂದು ಇನ್ಕ್ಲೂಷನ್ ಇಂದ ಅನುಕೂಲ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನಾಗಾಲ್ಯಾಂಡ್ ಹೋಲ್ಡ್ಸ್ ಇಟ್ಸ್ ಫಸ್ಟ್ ಎವರ್ ನಾಗಾ ಮಿರ್ಚಾ ಫೆಸ್ಟಿವಲ್. ಸೊ ನಾಗಾಲ್ಯಾಂಡ್ ರಾಜ್ಯವು ಇವಾಗ ತನ್ನ ಮೊದಲ ನಾಗಾ ಮಿರ್ಚಾ ಅಂತಕ್ಕಂಥ ಉತ್ಸವವನ್ನ ನಡೆಸ್ತಾ ಇದೆ. ಸೊ ಯಾಕೆ ಈ ಒಂದು ಆರ್ಟಿಕಲ್ ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ, ಈ ನಾಗಾ ಮಿರ್ಚಾ ಅಂತಕ್ಕಂಥದ್ದು ಜಿಯೋಗ್ರಾಫಿಕಲ್ ಇಂಡಿಕೇಟರ್ ಅಥವಾ ಭೌಗೋಳಿಕ ಸೂಚಕ ಅಂತ ನಾವೇನ್ ಕರಿತೇವೆ ಆ ಒಂದು ಮಾನ್ಯತೆಯನ್ನ ಪಡೆದಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಸೊ ಅದರಿಂದ ಈ ಒಂದು ಆರ್ಟಿಕಲ್ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾಗಾಲ್ಯಾಂಡ್ ಅಂತಕ್ಕಂಥದ್ದು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಥವಾ ಈಶಾನ್ಯ ರಾಜ್ಯಗಳಲ್ಲಿ ಒಂದಾಗಿರುತ್ತೆ. ಸೊ ಈ ಒಂದು ನಾಗಾಲ್ಯಾಂಡ್ ನ ಕ್ಯಾಪಿಟಲ್ ಸಿಟಿ ಬಂದು ಕೋಹಿಮಾ ಆಗಿರುತ್ತೆ. ಸೊ ಕೋಹಿಮಾದಲ್ಲಿಯೇ ಈಗ ಈ ಒಂದು ಫೆಸ್ಟಿವಲ್ ನ ಆರ್ಗನೈಸ್ ಮಾಡಿರ್ತಾರೆ. ಸೊ ನಾಗಾಲ್ಯಾಂಡ್ ನ ನೈಬರಿಂಗ್ ಸ್ಟೇಟ್ಸ್ ಬಂದು ಅಸ್ಸಾಂ ಇರುತ್ತೆ, ಅದಾದ್ಮೇಲೆ ಮಣಿಪುರ್ ಇರುತ್ತೆ, ಅದಾದ್ಮೇಲೆ ಈವನ್ ಅರುಣಾಚಲ್ ಪ್ರದೇಶ್ ಜೊತೆ ಕೂಡ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಯಾವ ಕಂಟ್ರಿ ಜೊತೆ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ ಅಂದ್ರೆ ಬರ್ಮಾ ಅಥವಾ ಮ್ಯಾನ್ಮಾರ್ ಜೊತೆಗೆ ಇದು ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ನಾಗಾಲ್ಯಾಂಡ್ ನಲ್ಲಿ ಈ ಒಂದು ನಾಗಾ ಮಿರ್ಚಾ ಅಂತಕ್ಕಂಥ ಒಂದು ಉತ್ಸವ ಅಥವಾ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಸಿಯಾಮಾ ವಿಲೇಜ್ ಅಂಡರ್ ಕೋಹಿಮಾ ಡಿಸ್ಟ್ರಿಕ್ಟ್. ಸೊ ಕೋಹಿಮಾ ಡಿಸ್ಟ್ರಿಕ್ಟ್ ನ ಸಿಯಾಮಾ ಗ್ರಾಮದಲ್ಲಿ ಈ ಒಂದು ಉತ್ಸವವನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸ್ಪಾನ್ಸರ್ ಮಾಡ್ತಾ ಇರ್ತಕ್ಕಂಥವ್ರು ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಅಥವಾ ತೋಟಗಾರಿಕೆ ಇಲಾಖೆಯಿಂದ ಇದಕ್ಕೆ ಪ್ರಾಯೋಜಕರಾಗಿರ್ತಾರೆ. ಅದಾದ್ಮೇಲೆ ಇಟ್ ಇಸ್ ದಿ ಫಸ್ಟ್ ಪ್ರಾಡಕ್ಟ್ ಇನ್ ನಾಗಾಲ್ಯಾಂಡ್ ಟು ರಿಸೀವ್ GI ಟ್ಯಾಗ್, ಅಂದ್ರೆ ನಾಗಾಲ್ಯಾಂಡ್ ರಾಜ್ಯದಿಂದ GI ಟ್ಯಾಗ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಉತ್ಪನ್ನ ಇದಾಗಿರುತ್ತೆ. ಸೊ ಈ ಒಂದು ನಾಗಾಲ್ಯಾಂಡ್ ನಲ್ಲಿ ಅರೌಂಡ್ 200 ಹೌಸ್ ಹೋಲ್ಡ್ ಅಂದ್ರೆ 200 ಕುಟುಂಬಗಳು ಈ ಒಂದು ಬೆಳೆಯನ್ನ ಬೆಳೀತಕ್ಕಂಥ ಕುಟುಂಬಗಳಾಗಿರ್ತವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫಿಫ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಸ್ರೋ ಈಸ್ ಡೆವಲಪಿಂಗ್ ಇಂಟೆಲಿಜೆಂಟ್ ಸ್ಯಾಟಲೈಟ್. ಸೊ ಇಸ್ರೋ ಬುದ್ಧಿವಂತ ಉಪಗ್ರಹವನ್ನ ಅಭಿವೃದ್ಧಿ ಪಡಿಸ್ತಾ ಇದೆ. ಏನಿದು ಬುದ್ಧಿವಂತ ಉಪಗ್ರಹ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಸ್ರೋ ಈಸ್ ಡೆವಲಪಿಂಗ್ ಇಂಟೆಲಿಜೆಂಟ್ ಜಿಯೋ ಸ್ಟೇಷನರಿ ಕಮ್ಯುನಿಕೇಶನ್ ಸ್ಯಾಟಲೈಟ್. ಇದನ್ನ ನಾವು ಬುದ್ಧಿವಂತ ಭೂಸ್ಥಿರ ಸಂವಹನ ಉಪಗ್ರಹ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದೋ ಒಂದು FM ಅಂತ ತಿಳ್ಕೊಳ್ಳಿ, ಅದಕ್ಕೆ ಒಂದು ಬ್ಯಾಂಡ್ ವಿಡ್ತ್ ಇರುತ್ತೆ ಅಥವಾ ಒಂದು ಫ್ರೀಕ್ವೆನ್ಸಿಯನ್ನ ಅವರಿಗೆ ಕೊಟ್ಟಿರ್ತಾರೆ. ಸೊ ಆ ಒಂದು ಫ್ರೀಕ್ವೆನ್ಸಿ ಫಾರ್ ಎಕ್ಸಾಂಪಲ್ ಇವಾಗ ಟಾಟಾ ಸ್ಕೈ ಅನ್ಕೊಳ್ಳಿ, ಏರ್ಟೆಲ್ ಟಿವಿ ಅಂತ ತಿಳ್ಕೊಳ್ಳಿ, ಅವ್ರಿಗೆ ಒಂದು ಫ್ರೀಕ್ವೆನ್ಸಿಯನ್ನ ಕೊಟ್ಟಿರ್ತಾರೆ. ಆ ಒಂದು ಫ್ರೀಕ್ವೆನ್ಸಿ ಇರ್ತಕ್ಕಂಥ ಸ್ಯಾಟಲೈಟ್ ಆ ಫ್ರೀಕ್ವೆನ್ಸಿಯನ್ನ ನಾವು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ.
ಸೊ ಒಂದ್ಸತಿ ಆ ಸ್ಯಾಟಲೈಟ್ ಲಾಂಚ್ ಆದ್ರೆ ಆ ಸ್ಯಾಟಲೈಟ್ ಅಲ್ಲಿ ಅಡ್ಜಸ್ಟ್ ಮಾಡಿರ್ತಕ್ಕಂಥ ಅಥವಾ ಅಲ್ಲಿ ಪ್ರೋಗ್ರಾಮ್ ಮಾಡಿರ್ತಕ್ಕಂಥ ಫ್ರೀಕ್ವೆನ್ಸಿ ಪರ್ಮನೆಂಟ್ ಆಗಿ ಅದೇ ಫ್ರೀಕ್ವೆನ್ಸಿಯಲ್ಲಿ ವರ್ಕ್ ಮಾಡುತ್ತೆ. ಹಾಗಿದ್ರೆ ಇಂಟೆಲಿಜೆಂಟ್ ಜಿಯೋ ಸ್ಟೇಷನರಿ ಕಮ್ಯುನಿಕೇಶನ್ ಸ್ಯಾಟಲೈಟ್ ಅಂದ್ರೆ ಈ ಫ್ರೀಕ್ವೆನ್ಸ್ ಮತ್ತೆ ಬ್ಯಾಂಡ್ ವಿಡ್ತ್ ಅನ್ನ ಇಲ್ಲಿಂದನೇ ಬದಲಾವಣೆ ಮಾಡಬಹುದಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಆ ಒಂದು ವ್ಯವಸ್ಥೆಗೆ ಕಾರಣಕ್ಕಾಗಿ ಇದನ್ನ ನಾವು ಇಂಟೆಲಿಜೆಂಟ್ ಅಥವಾ ಬುದ್ಧಿವಂತ ಒಂದು ವ್ಯವಸ್ಥೆ ಅಥವಾ ಸಿಸ್ಟಮ್ ಅಂತ ಕರಿತೇವೆ. ಸೊ ಇದು ನಮ್ಗೆ ವೇರಿಯಸ್ ಕ್ಷೇತ್ರಗಳಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದು ನಮ್ಗೆ ಬಹಳ ಅನುಕೂಲ ಆಗುತ್ತೆ. ಫಾರ್ ಎಕ್ಸಾಂಪಲ್ ಟೆಲಿಕಮ್ಯುನಿಕೇಶನ್ ಆಗಿರ್ಬೋದು, ಈವನ್ ಟೆಲಿವಿಷನ್ ಬ್ರಾಡ್ಕಾಸ್ಟಿಂಗ್ ಆಗಿರ್ಬೋದು, ಸ್ಯಾಟಲೈಟ್ ನ್ಯೂಸ್ ಗ್ಯಾದರಿಂಗ್ ಆಗಿರ್ಬೋದು, ಸೊಸೈಟಲ್ ಅಪ್ಲಿಕೇಶನ್, ಈ ಒಂದು ವೆದರ್ ಅಪ್ಲಿಕೇಶನ್, ಹವಾಮಾನ ಮುನ್ಸೂಚನೆ, ನಮ್ಮ ಒಂದು ಡಿಫೆನ್ಸ್ ರಕ್ಷಣಾ ಕಾರ್ಯಾಚರಣೆಗಳು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇವೆಲ್ಲದರಲ್ಲೂ ಉಪಯೋಗ ಆಗ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಗುಜರಾತ್ ಲಾಂಚಸ್ ಸಿನಿಮ್ಯಾಟಿಕ್ ಟೂರಿಸಂ ಪಾಲಿಸಿ. ಸೊ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಈ ಸಿನಿಮಾಗೆ ಸಂಬಂಧಪಟ್ಟಂತೆ ಒಂದು ಪ್ರವಾಸೋದ್ಯಮ ನೀತಿಯನ್ನ ಗುಜರಾತ್ ಸರ್ಕಾರ ಪ್ರಾರಂಭ ಮಾಡಿರುತ್ತೆ. ಸೊ ಇದರ ಪರ್ಪಸ್ ಏನು, ಇದನ್ನ ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು, ಎಲ್ಲದನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಫಿಲಮ್ಸ್ ಗೆ ಸಂಬಂಧಪಟ್ಟಂತೆ ಒಂದು ನೀತಿಯನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಟು ಮಾರ್ಕೆಟ್ ಗುಜರಾತ್ ಆಸ್ ಅ ಪೊಟೆನ್ಶಿಯಲ್ ಡೆಸ್ಟಿನೇಷನ್ ಫಾರ್ ಫಿಲ್ಮ್ ಅಂಡ್ ಡಾಕ್ಯುಮೆಂಟರಿ ಮೇಕರ್ಸ್ ಆಫ್ ಬಾಲಿವುಡ್, ಹಾಲಿವುಡ್ ಅಂಡ್ ಅದರ್ ರೀಜನಲ್ ಇಂಡಸ್ಟ್ರೀಸ್. ಅಂದ್ರೆ ಬಾಲಿವುಡ್ ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು, ಹಾಲಿವುಡ್ ಆಗಿರ್ಬೋದು, ಅಥವಾ ನಮ್ಮ ಒಂದು ಪ್ರಾದೇಶಿಕ ಭಾಷೆಗಳಲ್ಲಿ ಮಾಡ್ತಕ್ಕಂಥ ಚಲನಚಿತ್ರಗಳು, ಸಾಕ್ಷ್ಯಚಿತ್ರಗಳಿಗೆ ತಯಾರಿ ಮಾಡ್ಲಿಕ್ಕೆ ಗುಜರಾತ್ನ ಒಂದು ಸಂಭಾವ್ಯ ತಾಣವನ್ನಾಗಿ ಮಾರ್ಪಾಡು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಭಾರತ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಸಿನಿಮ್ಯಾಟಿಕ್ ಟೂರಿಸಂ ಪಾಲಿಸಿ 22-27 ಅಂದ್ರೆ ಸಿನಿಮಾ ಪ್ರವಾಸೋದ್ಯಮ ನೀತಿ 2022 ಮತ್ತು 27 ಪ್ರಾರಂಭ ಮಾಡಿರುತ್ತೆ ಗುಜರಾತ್ ಸರ್ಕಾರ. ಸೊ ಈ ಒಂದು ಪಾಲಿಸಿಯ ಪ್ರಮುಖ ಉದ್ದೇಶ ಏನು ಅಂದ್ರೆ, ಟು ಎನ್ಶೋರ್ ದಟ್ ದಿ ಫಿಲ್ಮ್ ಮೇಕರ್ಸ್ ಡು ನಾಟ್ ಫೇಸ್ ಎನಿ ಡಿಫಿಕಲ್ಟೀಸ್ ಅಂಡ್ ಆಲ್ಸೋ ಗೆಟ್ ಫಿನಾನ್ಷಿಯಲ್ ಸಪೋರ್ಟ್. ಅಂದ್ರೆ ಈ ಒಂದು ಚಿತ್ರಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಯಾವುದೇ ತೊಂದರೆಗಳಾಗದಂತೆ ನೋಡ್ಕೊಳ್ತಕ್ಕಂಥದ್ದು ಮತ್ತೆ ಅವರಿಗೆ ಹಣಕಾಸಿನ ನೆರವನ್ನ ನೀಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಉದ್ದೇಶಕ್ಕಾಗಿ ಪನೋರಮಾ ಸ್ಟುಡಿಯೋಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್, ಲಕ್ಷ್ಮಿ ಫಿಲ್ಮ್ ಲ್ಯಾಬೊರೇಟರೀಸ್ ಅಂಡ್ ಸ್ಟುಡಿಯೋಸ್ ಪ್ರೈವೇಟ್ ಲಿಮಿಟೆಡ್ ಮತ್ತೆ ಬಾಲಿವುಡ್ ಹಬ್, ಇವು ಮೂರು ಕಾಂಪೊನೆಂಟ್ಸ್ ಏನಿದಾವೆ, ಇವರು ಗುಜರಾತ್ ಸರ್ಕಾರದೊಂದಿಗೆ ಒಂದು ಒಪ್ಪಂದವನ್ನ ಸಹಿ ಮಾಡಿರ್ತಾರೆ. ಸೊ ಈ ಒಂದು ಪಾಲಿಸಿಯ ಪ್ರಮುಖ ಗುರಿ ಏನು ಅಂದ್ರೆ, ಟು ಪ್ರಮೋಟ್ ವೇರಿಯಸ್ ಡೆಸ್ಟಿನೇಷನ್ಸ್ ಅಂಡ್ ಶೋಕೇಸ್ ಕಲ್ಚರ್ ಅಂಡ್ ಹೆರಿಟೇಜ್ ಆಫ್ ಗುಜರಾತ್ ಅಂಡ್ ಎನ್ಕರೇಜ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಇನ್ ಫಿಲ್ಮ್ ಇನ್ಫ್ರಾಸ್ಟ್ರಕ್ಚರ್. ಅಂದ್ರೆ ಗುಜರಾತ್ ನಲ್ಲಿರ್ತಕ್ಕಂಥ ಸ್ಥಳಗಳನ್ನ ಮಾರ್ಕೆಟ್ ಮಾಡ್ತಕ್ಕಂಥದ್ದು, ಯಾಕಂದ್ರೆ ಇದರಿಂದ ಟೂರಿಸಂ ಕೂಡ ಇಂಪ್ರೂವ್ ಆಗುತ್ತೆ, ಗುಜರಾತ್ನ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು ಮತ್ತು ಚಲನಚಿತ್ರಗಳ ಮೂಲ ಸೌಕರ್ಯಗಳ ಅಭಿವೃದ್ಧಿಯಲ್ಲಿ ಖಾಸಗಿಯವರ ಭಾಗವಹಿಸುವಿಕೆಯನ್ನ ಕೂಡ ಎನ್ಕರೇಜ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಮಲ್ಟಿ ನ್ಯಾಷನಲ್ ನೇವಲ್ ಎಕ್ಸರ್ಸೈಸ್ ಕಾಕಡು. ಅಂದ್ರೆ ಬಹುರಾಷ್ಟ್ರೀಯ ಒಂದು ನೌಕಾದಳದ ಒಂದು ಎಕ್ಸರ್ಸೈಸ್ ಅಥವಾ ವ್ಯಾಯಾಮ ಅಥವಾ ಅಭ್ಯಾಸ ಅಂತ ನಾವೇನ್ ಕರಿತೇವೆ, ಸೊ ಅದನ್ನ ಕಾಕಡು ಅಂತ ಕರಿತೇವೆ. ಸೊ ಕಾಕಡು ಅಂತಕ್ಕಂಥದ್ದು 12ರಿಂದ 24 ಸೆಪ್ಟೆಂಬರ್ ನಡೀತಕ್ಕಂಥ ಒಂದು ನೇವಲ್ ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಈ ಒಂದು ಕಾಕಡು ಅಂತಕ್ಕಂಥ ಒಂದು ಎಕ್ಸರ್ಸೈಸ್ ಅನ್ನ ಇಲ್ಲಿ ಡಾರ್ವಿನ್ ಅಂತ ನಾವೇನ್ ಕಾಣ್ತಾ ಇದೀವಿ. ಸೊ ಈ ಒಂದು ಡಾರ್ವಿನ್ ಅಂತಕ್ಕಂಥ ಪ್ರದೇಶ, ಆಸ್ಟ್ರೇಲಿಯಾದ ಡಾರ್ವಿನ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ನಡೆಸ್ತಕ್ಕಂಥ ಒಂದು ಅಭ್ಯಾಸ ಆಗಿರುತ್ತೆ. ಸೊ ಅಲ್ಲಿ ನಾವು ಕಾಕಡು ಅಂತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಅನ್ನ ಕೂಡ ನೋಡ್ಬೋದಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಈ ಎಕ್ಸರ್ಸೈಸ್ಗೆ ಕಾಕಡು ಅಂತ ನೇಮ್ ಅನ್ನ ಮಾಡಿರ್ತಾರೆ. ಹಾಗಿದ್ರೆ ಆಸ್ಟ್ರೇಲಿಯಾ ಸುತ್ತಲೂ ಇರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಸೀಸ್ ಅಥವಾ ಕೆಲವೊಂದು ಮಾಹಿತಿಗಳನ್ನ ನಾವು ನೋಡೋದಾದ್ರೆ, ಸೊ ನಾವು ಥೈಮರ್ ಸಿ ಅನ್ನ ನೋಡ್ಬೋದಾಗಿರುತ್ತೆ, ಅದಾದ್ಮೇಲೆ ಅರಾಫುರಾ ಸಿ ಅನ್ನ ನೋಡ್ಬೋದಾಗಿರುತ್ತೆ, ಅದಾದ್ಮೇಲೆ ಗ್ರೇಟ್ ಬ್ಯಾರಿಯರ್ ರೀಫ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಇದು ಆಸ್ಟ್ರೇಲಿಯಾದ ಅಟ್ಯಾಚ್ಡ್ ಒಂದು ಸಿಸ್ಟಮ್ ಆಗಿರುತ್ತೆ. ದೆನ್ ವಿ ಕ್ಯಾನ್ ಸಿ ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಈ ಒಂದು ಪ್ರಮುಖವಾಗಿ ಈ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತಕ್ಕಂಥದ್ದು ಕೂಡ ಆಸ್ಟ್ರೇಲಿಯಾದ ಮೇಲೆ ಹಾದು ಹೋಗ್ತಕ್ಕಂಥ ಒಂದು ಪ್ರಮುಖವಾದ ಲೈನ್ ಆಗಿರುತ್ತೆ. ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂದ್ರೆ ಈ ಒಂದು ಪ್ರಮುಖವಾಗಿ ಭೌಗೋಳಿಕವಾಗಿ ಬರ್ತಕ್ಕಂಥ ಕೆಲವೊಂದು ರೇಖೆಗಳಾಗಿರುತ್ತೆ. ಸೊ ಅದನ್ನ ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಮತ್ತೆ ಇಂಡಿಯನ್ ಓಷನ್ ನ ಕೂಡ ಬಾರ್ಡರ್ ಮಾಡಿರ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಇವಾಗ ಕಾಕಡು ಅಂತಕ್ಕಂಥ ಒಂದು ಎಕ್ಸರ್ಸೈಸ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದಾದ್ರೆ, INS ಸತ್ಪುರ ಮತ್ತೆ P-81 ಮೆರಿಟೈಮ್ ಪ್ಯಾಟ್ರೋಲ್ ಏರ್ಕ್ರಾಫ್ಟ್. ಸೊ ಈ ಭಾರತ ದೇಶದಿಂದ ಇವೆರಡು ಈ ಡಾರ್ವಿನ್ ಅಂತಕ್ಕಂಥ ಪ್ರದೇಶವನ್ನ, ಆಸ್ಟ್ರೇಲಿಯಾದ ಈ ಭಾಗವನ್ನ ಭಾರತ ದೇಶದಿಂದ ರೀಚ್ ಆಗಿರುತ್ತೆ.
for the purpose of participating in this particular exercise. ಸೊ ಈ ಒಂದು ಎಕ್ಸರ್ಸೈಸ್ ನ ನಾವು ಕಾಕಡು ಅಂತ ಕರಿತೇವೆ. ಸೊ ಇದು ಆಸ್ಟ್ರೇಲಿಯಾದಲ್ಲಿ ನಡೀತಕ್ಕಂತ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಇದರ ಆತಿಥ್ಯವನ್ನ ಅಥವಾ ಹೋಸ್ಟ್ ಮಾಡ್ತಕ್ಕಂಥದ್ದು ರಾಯಲ್ ಆಸ್ಟ್ರೇಲಿಯನ್ ನೇವಿಯಿಂದ ಇದನ್ನ ಹೋಸ್ಟ್ ಮಾಡ್ತಾರೆ. ಸೊ ಇದು 2 ವಾರಗಳ ಕಾಲ ನಡೀತಕ್ಕಂತ ಒಂದು ಅಭ್ಯಾಸ ಆಗಿರುತ್ತೆ. ಸೊ ಫ್ರಮ್ 14 ನೇವೀಸ್ ಅಂದ್ರೆ 14 ನೌಕಾಪಡೆಗಳಿಂದ ನಡೆಸ್ತಕ್ಕಂತ ಒಂದು ಅಭ್ಯಾಸವಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಎಕ್ಸರ್ಸೈಸ್ ಜಿಮೆಕ್ಸ್ 2022 ಅಂದ್ರೆ ಜಿಮೆಕ್ಸ್ ಅಂತಕ್ಕಂತ ಒಂದು ಅಭ್ಯಾಸ 2022. ಇದು ಭಾರತ ಮತ್ತು ಜಪಾನ್ ನಡುವೆ ನಡೀತಕ್ಕಂತ ಒಂದು ಮೆರಿಟೈಮ್ ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಈ ಒಂದು ಮೆರಿಟೈಮ್ ಎಕ್ಸರ್ಸೈಸ್ ನ ಎಲ್ಲಿ ನಡೆಸ್ತಾ ಇದ್ದಾರೆ ಅಂದ್ರೆ ಬೇ ಆಫ್ ಬೆಂಗಾಲ್ ಅಲ್ಲಿ ನಡೆಸ್ತಕ್ಕಂತ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಬೇ ಆಫ್ ಬೆಂಗಾಲ್ ಸುತ್ತು ಬರ್ತಕ್ಕಂತ ರಾಷ್ಟ್ರಗಳು ಯಾವ್ದ್ಯಾವ್ದು ಅವುಗಳನ್ನ ನಾವು ಲಿಟರಲ್ ಕಂಟ್ರೀಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಇಂಡಿಯಾನ ನೋಡ್ಬೋದು, ಇಲ್ಲಿ ಬಾಂಗ್ಲಾದೇಶ್ನ, ಮ್ಯಾನ್ಮಾರ್, ಥೈಲ್ಯಾಂಡ್, ಮಲೇಷಿಯಾ, ಇಂಡೋನೇಷಿಯಾ ಇವೆಲ್ಲ ಬೇ ಆಫ್ ಬೆಂಗಾಲ್ ಸುತ್ತ ಬರ್ತಕ್ಕಂತ ಲಿಟರಲ್ ನೇಷನ್ಸ್ ಆಗಿರ್ತವೆ. ಸೊ ಈ ಒಂದು ಜಿಮೆಕ್ಸ್ ಎಕ್ಸರ್ಸೈಸ್ ಅನ್ನೋದನ್ನ ಬೇ ಆಫ್ ಬೆಂಗಾಲ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂತ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಹಾಗಿದ್ರೆ ಬೇ ಆಫ್ ಬೆಂಗಾಲ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ. ವಾಟ್ ಆರ್ ದಿ ಬಿಮ್ಸ್ಟೆಕ್ ಕಂಟ್ರೀಸ್ ಅಂದ್ರೆ ಬಿಮ್ಸ್ಟೆಕ್ ಗ್ರೂಪ್ ನಲ್ಲಿ ಇರ್ತಕ್ಕಂತ ರಾಷ್ಟ್ರಗಳು ಯಾವ್ದ್ಯಾವ್ದು ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ನಮ್ಗೆ ತಿಳಿಸ್ಬೋದಾಗಿರುತ್ತೆ. ಸೊ ಈ ಜಿಮೆಕ್ಸ್ ಅಂತಕ್ಕಂಥದ್ದು ಪ್ರಸ್ತುತವಾಗಿ 6th ಎಡಿಷನ್ ಆಗಿರುತ್ತೆ, ಅಂದ್ರೆ 6ನೇ ಆವೃತ್ತಿ ಆಗಿರುತ್ತೆ. ಸೊ ಈ ವರ್ಷ ಇದನ್ನ ಹೋಸ್ಟ್ ಮಾಡ್ತಾ ಇರ್ತಕ್ಕಂಥ ಕಂಟ್ರಿ ಯಾವುದು ಅಂದ್ರೆ ಜಪಾನ್ ಆಗಿರುತ್ತೆ. ಇದು ಜಪಾನ್ ಮತ್ತು ಭಾರತ ರಾಷ್ಟ್ರಗಳ ನಡುವೆ ನಡೀತಕ್ಕಂತ ಒಂದು ಅಭ್ಯಾಸವಾಗಿರುತ್ತೆ. ಸೊ ಈ ಒಂದು ಅಭ್ಯಾಸವನ್ನ ಹೋಸ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಅಂದ್ರೆ ಈ ವರ್ಷ ಇದರ ಆತಿಥ್ಯವನ್ನ ವಹಿಸ್ತಾ ಇರ್ತಕ್ಕಂಥವ್ರು ಇಂಡಿಯನ್ ನೇವಿ, ಭಾರತದ ಒಂದು ನೌಕಾಪಡೆ ಇದರ ಆತಿಥ್ಯವನ್ನ ವಹಿಸ್ತಾ ಇದೆ. ಸೊ ಈ ಒಂದು ಎಕ್ಸರ್ಸೈಸ್ ನ ಎಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಬಂಗಾಳ ಕೊಲ್ಲಿಯಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ JMSDF ಶಿಪ್ಸ್ ಅಂದ್ರೆ ಈ ಒಂದು ಜಪಾನ್ ನಿಂದ ಬರ್ತಾ ಇರ್ತಕ್ಕಂತ ಕೆಲವೊಂದು ಶಿಪ್ಸ್ ಅನ್ನ ನಾವು ನೋಡೋದಾದ್ರೆ ಇಜುಮೋ ಹೆಲಿಕಾಪ್ಟರ್ ಕ್ಯಾರಿಯರ್ ಮತ್ತು ತಕಾನಮಿ ಅಂತಕ್ಕಂತ ಕೆಲವೊಂದು ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ ಅಥವಾ ಮಾರ್ಗದರ್ಶಿ ಕ್ಷಿಪಣಿ ವಿಧ್ವಂಸಕಗಳನ್ನ ಈ ಒಂದು ಎಕ್ಸರ್ಸೈಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಂಡಿಯನ್ ನೇವಿಯಿಂದ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಸಹ್ಯಾದ್ರಿ ಮಲ್ಟಿಪರ್ಪಸ್ ಸ್ಟೆಲ್ತ್ ಫ್ರಿಗೇಟ್ ಅಂಡ್ ಆಂಟಿ ಸಬ್ಮರೈನ್ ವಾರ್ಫೇರ್, ಕಾವೆಟಿಸ್, ಕಾಡ್ಮಟ್ ಮತ್ತೆ ಕವರಟ್ಟಿ ಇವೆಲ್ಲ ಈ ಒಂದು ಎಕ್ಸರ್ಸೈಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ. ಅದ್ರ ಜೊತೆಗೆ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ಸ್ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂತ ಒಂದು ಎಕ್ಸರ್ಸೈಸ್ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಇಟ್ ಇನ್ವಾಲ್ವ್ಸ್ 2 phases ಅಂದ್ರೆ ಜಿಮೆಕ್ಸ್ 2022 ಬಂದು 2 ಹಂತಗಳಲ್ಲಿ ನಡೆಯುತ್ತೆ. ಒಂದು ಹಾರ್ಬರ್ ಫೇಸ್ ಮತ್ತೆ ಇನ್ನೊಂದನ್ನ ಸಿ ಫೇಸ್ ಅಂತ ಕರಿತೇವೆ, ಅಂದ್ರೆ ಒಂದು ಸಮುದ್ರ ಹಂತ ಅಂತ ಕರಿತೇವೆ, ಇನ್ನೊಂದನ್ನ ಬಂದರು ಹಂತ ಅಂತ ಕರಿತೇವೆ. ಸೊ ಬಂದರು ಹಂತವನ್ನ ವಿಶಾಖಪಟ್ಟಣಂ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಸೊ ಈ ಒಂದು ಜಿಮೆಕ್ಸ್ ಸ್ಟಾರ್ಟ್ ಆಗಿ 10 ವರ್ಷಗಳು ಕಂಪ್ಲೀಟ್ ಆಗಿರುತ್ತೆ. ಸೊ 2012ರಲ್ಲಿ ಈ ಒಂದು ಎಕ್ಸರ್ಸೈಸ್ ಸ್ಟಾರ್ಟ್ ಆಗಿರುತ್ತೆ. ಸೊ ಈ ವರ್ಷ 10ನೇ ಆನಿವರ್ಸರಿಯನ್ನ ಮಾಡ್ತಾ ಇರ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಹಿಂದಿ ದಿವಸ್ ಇನ್ ಇಂಡಿಯಾ ಅಂದ್ರೆ ಭಾರತದಲ್ಲಿ ಹಿಂದಿ ದಿವಸ. ಈ ಒಂದು ದಿನವನ್ನ ಪ್ರತಿ ವರ್ಷ 14ನೇ ಸೆಪ್ಟೆಂಬರ್ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಇದರ ರೀಸನ್ ಏನು ಅಂದ್ರೆ ಪ್ರಿವೆಂಟ್ ದಿ ಇನ್ಕ್ರೀಸಿಂಗ್ ಟ್ರೆಂಡ್ ಆಫ್ ಇಂಗ್ಲಿಷ್ ಅಂದ್ರೆ ಈ ಒಂದು ಇಂಗ್ಲಿಷ್ ನ ಬಳಕೆಯ ಪ್ರವೃತ್ತಿಯನ್ನ ಕಡಿಮೆ ಮಾಡ್ತಕ್ಕಂಥದ್ದು ಮತ್ತೆ ಹಿಂದಿಯನ್ನ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದನ್ನ ತಡೆಗಟ್ಟಲಿಕ್ಕೆ ಈ ಒಂದು ದಿನವನ್ನ ಆಚರಣೆ ಮಾಡ್ತಾರೆ. ಸೊ ಇದ್ರ ಜೊತೆಗೆ ವರ್ಲ್ಡ್ ಹಿಂದಿ ಡೇ ಅಂದ್ರೆ ವಿಶ್ವ ಹಿಂದಿ ದಿನ ಅಂತ ಕೂಡ ಒಂದಿರುತ್ತೆ. ನಾವ್ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ಭಾರತದ ಹಿಂದಿ ದಿನ, ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ವರ್ಲ್ಡ್ ಹಿಂದಿ ದಿವಸ್ ಆಗಿರುತ್ತೆ. ಸೊ ಇದನ್ನ ಪ್ರತಿ ವರ್ಷ 10ನೇ ಜನವರಿ ಸೆಲೆಬ್ರೇಟ್ ಮಾಡ್ಲಾಗುತ್ತೆ. ಸೊ ಇದೇ ತಾರೀಕಿನಂದು ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ 1975 ಅಲ್ಲಿ ಅಂದ್ರೆ 1975ರಲ್ಲಿ ವರ್ಲ್ಡ್ ಹಿಂದಿ ಕಾನ್ಫರೆನ್ಸ್ ನ ಕಂಡಕ್ಟ್ ಮಾಡಿರ್ತಾರೆ. ಅಂದ್ರೆ ನಾಗಪುರದಲ್ಲಿ ವಿಶ್ವ ಹಿಂದಿ ಸಮ್ಮೇಳನವನ್ನ ಕಂಡಕ್ಟ್ ಮಾಡಿರ್ತಾರೆ. ಆ ಒಂದು ದಿನಾಂಕದ ನೆನಪಿಗಾಗಿ ಜನವರಿ 10ರನ್ನ ನಾವು ವರ್ಲ್ಡ್ ಹಿಂದಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಫಸ್ಟ್ ಇದನ್ನ ಸೆಲೆಬ್ರೇಟ್ ಮಾಡಿದ್ದು 2006ರಲ್ಲಿ ಸೆಲೆಬ್ರೇಟ್ ಮಾಡಿರ್ತಾರೆ ಟು ಪ್ರಮೋಟ್ ಹಿಂದಿ ಲ್ಯಾಂಗ್ವೇಜ್ ಅಕ್ರಾಸ್ ದಿ ವರ್ಲ್ಡ್ ಅಂದ್ರೆ ಜಾಗತಿಕವಾಗಿ ಹಿಂದಿಯನ್ನ ಪ್ರಮೋಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ವರ್ಲ್ಡ್ ಹಿಂದಿ ಸೆಕ್ರೆಟರಿಯೇಟ್ ಬಿಲ್ಡಿಂಗ್ ಅನ್ನ ನಾವು ಮರಿಷಿಯಸ್ ಅಲ್ಲಿ ನೋಡ್ಬೋದಾಗಿರುತ್ತೆ, ಇದು ಭಾರತದಲ್ಲಿಲ್ಲ. ಸೊ ವಿಶ್ವ ಹಿಂದಿ ಕೇಂದ್ರ ಕಚೇರಿಯನ್ನ ನಾವು ಮರಿಷಿಯಸ್ ನಲ್ಲಿ ನೋಡ್ಬೋದಾಗಿರುತ್ತೆ. ಇದನ್ನ 2018ರಲ್ಲಿ ಉದ್ಘಾಟನೆ ಮಾಡಿರ್ತಾರೆ. ಸೊ ಇವತ್ತು ಒಂದೇ ಒಂದು ಒನ್ ಲೈನರ್ ಇದೆ. ಸಿಕ್ಕಿಂ ವಿಲ್ ಹಾಸ್ಟ್ ರಣಜಿ ಟ್ರೋಫಿ ಮ್ಯಾಚಸ್ ಫಾರ್ ದಿ ವೆರಿ ಫಸ್ಟ್ ಟೈಮ್ ಅಂದ್ರೆ ಕ್ರಿಕೆಟ್ಗೆ ಸಂಬಂಧಪಟ್ಟಂತ ರಣಜಿ ಟ್ರೋಫಿ ಏನಿರುತ್ತೆ. ಸೊ ಇದೇ ಮೊದಲ ಬಾರಿಗೆ ಈ ಒಂದು ಟ್ರೋಫಿಯನ್ನ ಸಿಕ್ಕಿಂ ನಲ್ಲಿ ಆಯೋಜನೆ ಮಾಡಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 253. You can just pause the video, go through the questions and give us the answers. Once again, I'll meet you tomorrow with tomorrow's current affairs. Till then, keep reading, be safe. Thank you very much for watching this.